ಖಾತೆಗೆ. ನೀವು ಜುಮ್ಲಾಗಳನ್ನು ಹೇಳ್ತಾ ಹೊರಟಿದ್ರಿ, ಇವತ್ತು ಕೊಡ್ತಾಯಿದ್ರಿ. ನಮ್ಮ ಫ್ರೀ ಫೀಸ್ಗಳನ್ನ ಟೀಕೆ ಮಾಡೋ ನೀವು ಈಗ ನೀವೇನು ಮಾಡ್ತಾಯಿದ್ದೀರಿ ದಿಲ್ಲಿಯಲ್ಲೇ? ನಿಮ್ಮದೇನು ನೀವು ಮಾಡಿದರೆ ಫ್ರೀ ಫೀಸ್ ಅಲ್ಲ, ನಾವು ಮಾಡಿದ್ರೆ ಫ್ರೀ ಫೀಸಾ ಅಂತ ಮತ್ತೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇವೆಲ್ಲ ನೋಡಿದಾಗ ನಾವು ಇವತ್ತು ಮತದಾರರು ಯೋಚನೆ ಮಾಡಬೇಕಾಗಿದೆ. ಇದರಲ್ಲಿ ಯಾರು ಪ್ರಾಮಾಣಿಕ ಅಂತ ಇಬ್ಬರು ಸಾಲ ಮಾಡೋರಣ, ಸಾಲ ಮಾಡಿ ನಿಮ್ಗೆ ಹಂಚೋ ಜೊತೆಗೆ ಅದು ತಮ್ಮದು ಪರ್ಸೆಂಟೇಜ್ ತೊಗೊಳೋರು, ತಮ್ಮದು ಅಷ್ಟು ತೊಗೊಂಡಿದ್ದು ಅದು ಸಾಲದಾಗ ಸೇರಿಸೋರು. ತಮ್ಮ ಸಾಲವನ್ನು ಸಹಿತ ಎಲ್ಲರೂ ಹಬ್ಸೋದು ಜನ ಇದ್ದಾರೆ. ಯಾಕಂದರೆ ಎಲೆಕ್ಷನ್ ದುಡ್ಡು ಬೇಕು ಅವ್ರಿಗೆ, ಇಲ್ಲೇ ದುಡ್ಡು ಇರ್ತಾರೆ ಅವರು. ಅನುದಾನದ ನೆಪದಲ್ಲಿ 10,000 ರೂಪಾಯಿ ಹಾಕಿದರೆ ಅದರಲ್ಲಿ ಒಂದು 3-4 ಸಾವಿರದ್ದು 5-6 ಸಾವಿರ ಲೆಕ್ಕಿ ತಾವು ತೊಗೊಂಡು ದುಡ್ಡು 10,000 ಅಂತ. ಗ್ಯಾರಂಟಿಯಲ್ಲೂ ಸಲ ತೊಗೊಂಡಿದ್ದು ಅಲ್ಲೂ ಇವರು ಕಮಿಷನ್ ಹೊಡಿತಾರೆ, ಅನುದಾನದಾಗ ಕಮಿಷನ್ ಹೊಡಿತಾರೆ. ಇವರು ಯಾರಿಗೂ ಈ ರಾಜಕಾರಣಿಗಳಿಗೆ ಈ ದೇಶವನ್ನು ಅಭಿವೃದ್ಧಿಪಡಿಸ್ಬೇಕು, ಎಲ್ಲರೂ ಉದ್ಯೋಗ ಕೊಡಿಸ್ಬೇಕು, ಎಲ್ಲರೂ ನೆಮ್ಮದಿಯಿಂದ ಬದುಕಿಸ್ಬೇಕು ಅನ್ನುವಂಥ ಮಾತಾಡಿದ್ರೆ ವಿನಃ ಆಚರಣೆಯಲ್ಲಿ ಇಲ್ಲ. ಇವತ್ತು ನಮ್ಮ ನಿಸರ್ಗ ಖಾಲಿ ಆಗಲಿಕ್ಕತ್ತದ, ಗುಡ್ಡುಗಳು ಖಾಲಿ ಆಗ್ತಾ ಇದ್ದಾವ, ಖನಿಜಗಳು ಖಾಲಿ ಆಗ್ತಾ ಇದ್ದಾವ. ಅವೆಲ್ಲಿ ಹೋಗ್ತಾ ಇದ್ದಾವ್ರಿಗೆ ಏನು ಮಾಡ್ತಾವಿಲ್ಲ. ಈಗ ನಿಧಾನಕ್ಕೆ ಗುಡ್ಡುಗಳು ಕುಸಿತಾ ಇದ್ದಾವ, ಕಾಡು ಹಾಳಾಗ್ತಾ ಇದೆ, ನಾಡೆಲ್ಲ ಗಟ್ಟರ ಆಗ್ತಾ ಇದ್ದಾವೆ, ನದಿಗಳೆಲ್ಲ ಗಟ್ಟರ ಆಗ್ತಾ ಇದ್ದಾವೆ. ಕಾಂಕ್ರೀಟೀಕರಣಗೊಂಡಂಥ ಊರುಗಳಿಂದ ಆರೋಗ್ಯ ಕೆಡಲಿಕ್ಕೆ ಶುರುವಾಗಿಬಿಟ್ಟದ. ಹೀಗಾಗಿ ಮತ್ತು ನಾವು ಸಾಲಗಾರರಾಗಿ ಬೆಳೆದಿಂದ ತಪ್ತಾ ಇಲ್ಲ. ಇವೆರಡೂ ಎಲ್ಲ ನೆಲೆಗಟ್ಟಲ್ಲೇ ಕೇಂದ್ರ ಆಗಲಿ ರಾಜ್ಯ ಸರ್ಕಾರಗಳಾಗಲಿ, ಯಾವುದೇ ರಾಜ್ಯ ಸರ್ಕಾರ ಇರಲಿ, ಇವತ್ತು ರಾಜ್ಯ ಸರ್ಕಾರ ಇರಲಿ ಕೇಂದ್ರ ಸರ್ಕಾರ ಇರಲಿ, ಎಲ್ಲ ಇವತ್ತು ಬದುಕ್ತಾ ಇರೋದು ಜನರ ಮೇಲೆ ಹಾಕುತ್ತಿರುವಂಥ ಟ್ಯಾಕ್ಸ್ಗಳ ಮೂಲಕ ಅಂತ. ಹೆಚ್ಚು ಟ್ಯಾಕ್ಸ್ ಹಾಕೋದು, ಅದು ಟ್ಯಾಕ್ಸ್ ತೊಗೊಳ್ಳೋದು, ಆ ಟ್ಯಾಕ್ಸನ್ನು ಹಂಚ್ಕೊತ ಹೋಗೋದು, ಅದರ ಪಾಲ ತೊಗೊಳ್ಳೋದು, ಗ್ಯಾರಂಟಿ ಅದು ಇದು ಫ್ರೀ ಬೀಸ್ ಘೋಷಣೆ ಮಾಡೋದು, ಆರಿಸೋದು ನಡೆದಿದೆ. ಇಲ್ಲಿವರೆಗೆ ಏನಿತ್ತು, ಮ್ಯಾನಿಫೆಸ್ಟೋ ಮಾಡ್ತಾಯಿದ್ರು. ಮ್ಯಾನಿಫೆಸ್ಟೋ ಎಲೆಕ್ಷನ್ ಸಮಯದಲ್ಲಿ ಒಂದು 500,000 ಹಂಚ್ತಾಯಿದ್ರು. ಸಾರಾಯಿ ಒಂದು 500,000 ಗಂಟು ಹಂಚೆ ಆರಿಸ್ತಾಯಿದ್ರು. ಈಗ ಗ್ಯಾರಂಟಿ ಶುರುವಾಯಿತು. ಕೇಜ್ರಿವಾಲ್ ಬಂದ ನಂತರ ಗ್ಯಾರಂಟಿ ಪ್ರಾರಂಭ ಆಯಿತು. ಅವ್ರದ್ದು ಆರಂಭದಲ್ಲಿ ಲಾಭದಿರೋ ಬಜೆಟ್ ಇತ್ತು, ಅದು ಕೊನೆಗೆ ಬಂದು ಅವ್ರದ್ದು ಸಾಲದ ಬಜೆಟ್ ಆಯಿತು. ಇವಾಗ ಸಾಲ ಅಂತ ಎಲ್ಲ ರಾಜ್ಯಗಳ ಮೇಲೆ ಅದು. ಮತ್ತು ನಮ್ಮ ದೇಶದ ಮೇಲಂತ ಕೇಂದ್ರ ಸರ್ಕಾರದ ಮೇಲಂತ 200 ಲಕ್ಷ ಕೋಟಿ ಹೆಚ್ಚು ಮೇಲೆ ಅದಕ್ಕೆ ಕಡಿಮೆ ಇಲ್ಲ. IMF ಪ್ರಕಾರ 205 ಲಕ್ಷ ಕೋಟಿ ರೂಪಾಯಿ ಸಾಲದ ಅಂತ ಹೇಳ್ತಾ ಇದ್ದಾರೆ. ನಮ್ಮದು GDP ಮತ್ತು ನಮ್ಮ ಸಾಲ ಎಲ್ಲ ಸಮಸಮ ಆಗ್ತಾ ಇದ್ದಾವೆ.